ನೋಡಪ್ಪ, ನನಗೆ ಗೊತ್ತಿಲ್ಲ, ನಾವಿನ್ನೂ ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಇನ್ನೂ ಸೋಲಿನ ದುಃಖದಿಂದ ನಾವಿನ್ನೂ ಈಚೆ ಬಂದಿಲ್ಲ. ಅರ್ಥ ಆಯ್ತಾ? ಇನ್ನು ನಾನು ನಿದ್ರೆ ಮೂಡ್ನಲ್ಲೇ ಇದ್ದೇನೆ. ಈಗ ಸದ್ಯಕ್ಕೆ ಅದು ಕ್ಷೇತ್ರದ ಅಷ್ಟು ವೋಟ್ ಕೊಟ್ಟಂಥ ಜನರಿಗೆ ಮೊದಲು ಕೃತಜ್ಞತೆ ಹೇಳಬೇಕು. ಆ ಕೆಲಸ ಫಸ್ಟು ಮಾಡೋಣ. ಆಮೇಲೆ ರಾಹುಲ್ ಗಾಂಧಿಯವರು ಕೂಡ ಎಲ್ಲರೂ ಕೂಡ ಯಾರು ವೋಟ್ ಕೊಟ್ಟಿಲ್ಲ, ಇನ್ನೊಂದು ಹೇಳೋದು ಮರ್ತುಬಿಟ್ಟೆ ನೋಡು, ಯಾರು ವೋಟ್ ಕೊಟ್ಟಿಲ್ಲ ಅವರ ಹೃದಯವನ್ನು ಕೂಡ ಗೆಲ್ಲಬೇಕು ಅಂತೇಳಿ ರಾಹುಲ್ ಗಾಂಧಿಯವರು ಎಲ್ಲ ಗೆದ್ದಂಥ ಸೋತಂಥ ಎಲ್ಲ ಈ ಸಂಸತ್ ಸದಸ್ಯಗಳಿಗೆ ಅವರು ತಿಳಿಸಿದ್ದಾರೆ. ಈವನ್ ಇಫ್ ದೇ ಹ್ಯಾವ್ ನಾಟ್ ವೋಟೆಡ್, ಯು ಶುಡ್ ವಿನ್ ದ ಹಾರ್ಟ್ಸ್ ಅಂತ ಹೇಳಿದ್ದಾರೆ. ಅದು ಇವತ್ತಿನ ಮೀಟಿಂಗಿನ ಒಂದು ಕ್ಷೇತ್ರದಲ್ಲಿ ಜನರ ಜೊತೆ ಇರಬೇಕು. ಎರಡನೇದು, ಯಾರು ವೋಟ್ ಹಾಕಿಲ್ಲ ಅವ್ರು ವೋಟ್ ಹಾಕಿಲ್ಲ ಅಂತ ಅವ್ರನ್ನ ಬಿಡಬೇಡಿ, ಅವರ ಹೃದಯವನ್ನು ಕೂಡ ನೀವು ಗೆಲ್ಲಬೇಕು ಅಂತ ಹೇಳಿದ್ದಾರೆ. ಇವತ್ತು ಈ ಒಂದು ಮೀಟಿಂಗಿನ ಒಂದು ದೊಡ್ಡ ಸಂದೇಶ ನಮ್ಮೆಲ್ಲ 28 ಜನರು ಕೂಡ ತಿಳಿಸಿದ್ದಾರೆ. ಸರ್, ನೀವು ಯಾವುದೇ ಚುನಾವಣೆ ಆದರೂ ಸ್ಟಾರ್ಟ್ ಯೋಚನೆ ಮಾಡ್ತೀರಾ? ಬೆಂಗಳೂರು ಗ್ರಾಮಾಂತರ ವಿಚಾರದಲ್ಲಿ ಯಾಕೆ ನಿಮ್ಮ ಲೆಕ್ಕಾಚಾರಗಳು? ನೋಡಪ್ಪ, ನಾನು ಓವರ್ ಕಾನ್ಫಿಡೆಂಟ್ ಇದ್ದೆ. ನಂಬರ್ 1, ಟೈಮ್ನ ನಾನು ಡಿವೋಟ್ ಜಾಸ್ತಿ ಇಡೀ ರಾಜ್ಯ ಸುತ್ತಬೇಕಾಯ್ತು. ನಾನು ಸೋಲನ್ನು ಒಪ್ಕೊಳ್ತೀನಿ, ಇದು ನನ್ನ ಪರ್ಸನಲ್ ಡಿಫೀಟ್ ಅಂತ ನಾನು ಒಪ್ಕೊಳ್ತೀನಿ. ಮೂರನೇದು, ಅವರು ಒಳ್ಳೆ ಸ್ಟ್ರಾಟಜಿ ಮಾಡಿದ್ದಾರೆ. ದಳದವರು BJPಯವರು ಒಳ್ಳೆ ನಾನ್ ಕಾಂಟ್ರವರ್ಷಿಯಲ್ ಕ್ಯಾಂಡಿಡೇಟ್ನ ಹಾಕಿದ್ದಾರೆ. ಅವರು ದಳದಲ್ಲಿ ನಿಲ್ಲಿಸಬೇಕಾಯ್ತು, ದಳಕ್ಕೆ ವೋಟ್ ಬರೋದಿಲ್ಲ ಅಂದ್ಬಿಟ್ಟು BJPಗೆ ಅವ್ರ ಫ್ಯಾಮಿಲಿ ಮೆಂಬರ್ ನಿಲ್ಲಿಸಿದ್ದಾರೆ. ಅದು ವರ್ಕೌಟ್ ಆಗಿದೆ. ಏನು ನಮ್ಮ ಕ್ಯಾಂಡಿಡೇಟ್ ಬಗ್ಗೆ ಆಂಟಿ ಇನ್ಕಂಬನ್ಸಿ ಇರಲಿಲ್ಲ, ಇರಲಿ, ಲಾಸ್ಟ್ ಇಟ್. ಸೋಲೆ ಮೈತ್ರಿ ಅಷ್ಟೇ ವರ್ಕೌಟ್ ಆಯ್ತಾ, ಇಲ್ಲ ಬೇರೆ ಏನಾದರೂ ಅಲ್ಲಿ ಫ್ಯಾಕ್ಟರ್ ವರ್ಕೌಟ್ ಆಗಿದೆ ಅಂತಂದ್ರೆ ನಿಮ್ಮ ಪಕ್ಷದಲ್ಲೇ ಎಲ್ಲ ವೋಟ್ ಬರೋದೆಲ್ಲ ಬಂದಿದೆ ರೀ. ವೋಟ್ ಎಷ್ಟು ಬರಬೇಕು ಅಷ್ಟು ಬಂದಿದೆ. ಮೊದಲೇ 1.5 ಲಕ್ಷ ವೋಟ್ ಅವ್ರಿಗೆ ಜಾಸ್ತಿ ಇತ್ತು, ಇನ್ನು ಸ್ವಲ್ಪ ಜಾಸ್ತಿ ಆ್ಯಡ್ ಆಗಿದೆ. ಕನಕಪುರದಲ್ಲಿ 60,000 ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ಮಿನಿಮಮ್ 50,000 ರಿಂದ 60,000, 25,000 ಕಡಿಮೆ ಆಗಿದೆ. ಸರ್, ಮಾಗಡಿ ಕುಣಿಗಲ್ಲು ಆನೇಕಲ್ಲು ನಿಮ್ಮ ಪಕ್ಷದ ಶಾಸಕರೇ ಇದ್ರು. ಇಲ್ಲ, ಅಲ್ಲೆಲ್ಲ ವೋಟ್ ಬಂದಿದೆ ರೀ. ಮಾಗಡಿ ಕುಣಿಗಲ್ ನಮ್ಗೇನು ವೋಟ್ ಬಂದಿದೆಯೋ ಬಂದಿದೆ. ಮಾಗಡಿ ಕುಣಿಗಲ್ಲು ರಾಮನಗರದಲ್ಲೆಲ್ಲ ಏನು ನಮಗೆ ಮೇಜರ್ ರೇಟ್ ಆಗಿರೋದು ಇಲ್ಲಿ ಬೆಂಗಳೂರು ಸಿಟಿ ಸೌತ್ ಅಲ್ಲಿ ವೋಟ್ ಅಸೆಂಬ್ಲಿಗೆ ಏನು ಬಂದಿದೆ. ದಳದ ವೋಟ್ ಅಲ್ಲಿ ಶಿಫ್ಟ್ ಆಗಿದೆ. ಸರ್, ಕನಕಪುರ ಮತ್ತೆ ರಾಮನಗರ ಜಿಲ್ಲೆಯಲ್ಲಿ DK ಶಿವಕುಮಾರ್ ಮತ್ತು ದೇವೇಗೌಡ ಕುಟುಂಬಕ್ಕೆ ಹಿಂದಿನಿಂದಲೂ ಜಿದ್ದಾಜಿದ್ದಿ. ಈ ಬಾರಿ ಅವರಿಗೆ ಮುನ್ನಡೆ ಸಿಕ್ಕಿದೆ. ಮುಂದೆ ಏನು ಸ್ಟ್ರಾಟಜಿ ನಿಂತಿದೆ ನೋಡೋಣ. ಅವರು ಸೋತಿದಾರಲ್ಲ, ದೇವೇಗೌಡರು ಸೋತಿದಾರಲ್ಲ, ಕುಮಾರಸ್ವಾಮಿನೂ ಸೋತಿದಾರಲ್ಲ, ಈ ಬಾರಿ ಅವರು ಮಗನೂ ಸೋತಿದಾರಲ್ಲ, ಸೊಸೆನೂ ಸೋತಿದಾರಲ್ಲ. ಕನಕಪುರದಲ್ಲಿ ದೊಡ್ಡರು ಸೋತವ್ರೆ, ಕುಮಾರಸ್ವಾಮಿನೂ ಸೋತವ್ರೆ, ಅನಿತಕ್ಕನೂ ಸೋತವ್ರೆ, ನಿಖಿಲು ಸೋತವ್ರೆ, ಈಗ ಸುರೇಶ್ ಸೋತಿದ್ದಾರೆ. ಸದ್ಯಕ್ಕೆ ಈಗ ಮಾತಾಡೋಣ, ನೋಡಕ್ಕೆ ಚನ್ನಪಟ್ಟಣದ ಜನ ಏನ್ ಹೇಳ್ತಾರೋ ಕೇಳೋಣ ಫಸ್ಟ್. ಥ್ಯಾಂಕ್ ಯು. ಒಟ್ಟೊಳಗೆ ನಮ್ಮ ಹೊಸ MLC ಬಂದಿದ್ದಾರೆ. ಓ, 2 ಗಂಟೆ ಬಂದಿದ್ಯಾ? ಸಾಲು